ಪಾಪಿ ಚಿರಾಯು ಅನ್ನೋಂಥ ಒಂದು ಗಾದೆ ಮಾತಿದೆ. ಇಲ್ಲಿ ಈ ಮಾತು ಪಾಕಿಸ್ತಾನಕ್ಕೆ ಯಾವಾಗಲೂ ಅನ್ವಯ ಆಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಸದಾ ರಾಜಕೀಯ ಅಸ್ಥಿರತೆಗೆ ಇಲ್ಲಿ ಸಾಕ್ಷಿಯಾಗುವಂತಹ ದೇಶ. ಈಗ ಇದೇ ಪಾಕಿಸ್ತಾನ ಮತ್ತೆ ಹೊತ್ತಿ ಉರಿತಾ ಇದೆ. 2 ವಾರದ ಹಿಂದೆ ಇದೇ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಒಂದು ಹೋರಾಟ ನಡೆದಿತ್ತು. ಕ್ವೆಟ್ಟಾದಲ್ಲಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಸ್ಫೋಟ ನಡೆಸಿದ್ರು. 25ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪಿದ್ರು. ಇದಾದಮೇಲೆ ಸೈನಿಕರನ್ನೇ ಗುರಿಯಾಗಿಸ್ಕೊಂಡು ದಾಳಿ ನಡೀತು. ಇಷ್ಟೆಲ್ಲ ಅವ್ಯವಸ್ಥೆಯಿಂದ ತುಂಬಿರೋ ಪಾಕಿಸ್ತಾನ ಈಗ ಒಬ್ಬ ಮಾಜಿ ಪ್ರಧಾನಿ ವಿಚಾರಕ್ಕೆ ಲಾಕ್ಡೌನ್ ಆಗಿದೆ. ಅದೇನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಪಾಕಿಸ್ತಾನ ಲಾಕ್ ಮಾಡಬೇಕಾದಂತಹ ಪರಿಸ್ಥಿತಿಗೆ ಕಾರಣ ಆಗಿರೋದು ಇಮ್ರಾನ್ ಖಾನ್ ಬೆಂಬಲಿಗರು ಮಾಡ್ತಿರುವಂತಹ ಪ್ರತಿಭಟನೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಅವರು ತೋಷಾ ಖಾನ ಹಗರಣದಲ್ಲಿ ಜೈಲು ಸೇರಿದ್ದಾರೆ. ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ಅವರಿಗೆ ಕೊಟ್ಟಿದ್ದಂತಹ ದುಬಾರಿ ಬೆಲೆಯ ಗಿಫ್ಟ್ಗಳನ್ನು ವೈಯಕ್ತಿಕ ಲಾಭಕ್ಕೆ ಅವರು ಮಾರ್ಕೊಂಡ್ರು ಅನ್ನೋಂಥ ಒಂದು ಆರೋಪ ಅವ್ರ ಮೇಲಿದೆ. ಅದಕ್ಕಾಗಿ ಅವರಿಗೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇಷ್ಟು ದಿನದಿಂದಲೂ ಕೂಡ ಇಮ್ರಾನ್ ಖಾನ್ ಅವರ ಪರವಾಗಿ ಸಾಕಷ್ಟು ಹೋರಾಟಗಳು ನಡೀತಾನೇ ಇದೆ. ಆದರೆ ಈಗ ಅದು ಹಿಂಸಾತ್ಮಕ ಸ್ವರೂಪ ಪಡ್ಕೊಂಡಿದೆ. ಜೈಲಿನಲ್ಲಿರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರ ಪ್ರತಿಭಟನೆಗೆ ಅಲ್ಲಿನ ಶಹಬಾಜ್ ಶರೀಫ್ ಸರ್ಕಾರ ಈಗ ಬೆಚ್ಚಿಬಿದ್ದಿದೆ. ಇಸ್ಲಾಮಾಬಾದ್ಗೆ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಅವರೆಲ್ಲರನ್ನ ತಡೆಯೋಕ್ಕೆ ಪೊಲೀಸರು ಜೊತೆಗೆ ಪಾಕಿಸ್ತಾನ ಸೇನೆ ಕೂಡ ಅಲ್ಲಿ ಹರಿಸಾಹಸ ಪಡ್ತಾ ಇದೆ. ಆ ಪಾಕಿಸ್ತಾನದ ಬೀದಿಗಳಲ್ಲಿ ರಣರಂಗದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಈ ಒಂದು ಪರಿಸ್ಥಿತಿ ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಲಾಕ್ಡೌನ್ ಏನಾದರೂ ಉಲ್ಲಂಘಿಸಿದ್ರೆ ಕಂಡಲ್ಲಿ ಗುಂಡು ಹಾರಿಸಿ ಅಂತ ಸರ್ಕಾರನೇ ಈಗ ಅಲ್ಲಿ ಆದೇಶ ನೀಡಿಬಿಟ್ಟಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಈಗ ಅಲ್ಲಿ ಮತ್ತೆ ಹೊತ್ತಿ ಉರಿತಾ ಇದೆ. ಮತ್ತೊಂದು ರಾಜಕೀಯ ಅಸ್ಥಿರತೆ ಕೂಡ ಪಾಕಿಸ್ತಾನ ಎದುರಿಸಬೇಕಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇಮ್ರಾನ್ ಖಾನ್ ಅವರನ್ನು ಜೈಲಿಂದ ರಿಲೀಸ್ ಮಾಡಬೇಕು ಅಂತ ಅವರ ಸಾವಿರಾರು ಬೆಂಬಲಿಗರು ದೇಶದ ಬೇರೆ ಬೇರೆ ಕಡೆಯಿಂದ ಇಸ್ಲಾಮಾಬಾದ್ಗೆ ಪ್ರತಿಭಟನೆ ಜಾಥಾ ನಡೆಸ್ತಾ ಇದ್ದಾರೆ. ಇಲ್ಲಿ ಇಮ್ರಾನ್ ಖಾನ್ ಅವರ ಬಿಡುಗಡೆಗೆ ಆಗ್ರಹಿಸಿ ಒಂದು ಏನು ಪ್ರತಿಭಟನೆ ನಡೀತಿದೆ, ಇದರ ಸಾರಥ್ಯವನ್ನು ಇಮ್ರಾನ್ ಅವರ ಪತ್ನಿ ಬುಷ್ರಾ ಬೀಬಿ ವಹಿಸಿದ್ದಾರೆ. ಭಾನುವಾರದಿಂದಲೇ ಕೂಡ ಪಾಕಿಸ್ತಾನದ ಬೇರೆ ಬೇರೆ ಕಡೆಯಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಆದರೆ ಸೋಮವಾರದಿಂದ ಇದು ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ಇಮ್ರಾನ್ ಖಾನ್ ಅವರ ಪಕ್ಷ ತೆಹ್ರೀಕ್ ಇನ್ಸಾಫ್ ಏನಿದೆ ಅದರ ಕಾರ್ಯಕರ್ತರು ರಾಜಧಾನಿ ಬರ್ತಿದ್ದಂತೆ ಅಲ್ಲಿ ಸರಣಿ ಹಿಂಸಾಚಾರ ನಡೀತು. ಪೊಲೀಸರ ಮೇಲೇ ದಾಳಿಗಳು ನಡೀತು. ಸುಮಾರು ವಾಹನಗಳಿಗೆ ಅವರೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಪಾಕಿಸ್ತಾನದ ಪೊಲೀಸರು ಬಹುಶಃ ಇಂಥ ಪ್ರತಿಭಟನಾಕಾರರನ್ನು, ಇಷ್ಟೊಂದು ಪ್ರತಿಭಟನೆಯನ್ನು ಅವರು ಯಾವತ್ತೂ ನೋಡೇ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ರಸ್ತೆಯಲ್ಲಿ ಲಕ್ಷಾಂತರ ಜನ ಪ್ರತಿಭಟನಾಕಾರರು ಅಲ್ಲಿ ಸೇರಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಈ ಹಿಂದೆ ರೈತರು ಪ್ರತಿಭಟನೆ ನಡೆಸಿದ್ರು. ಆ ಟೈಮಲ್ಲಿ ಟ್ರಾಕ್ಟರ್ಗಳನ್ನು ದೆಹಲಿಗೆ ನುಗ್ಗಿಸಿದ್ರು. ಈಗಲೂ ಕೂಡ ಇಸ್ಲಾಮಾಬಾದ್ನಲ್ಲಿ ಅದೇ ರೀತಿ ಒಂದು ಪ್ರತಿಭಟನೆ ನಡೀತಾ ಇದೆ. ಇಸ್ಲಾಮಾಬಾದ್ಗೆ ಈ ಒಂದು PTI ಪಕ್ಷದ ಕಾರ್ಯಕರ್ತರೇನಿದ್ದಾರೆ ನುಗ್ಗಿದ್ದಾರೆ, ವಾಹನಗಳ ಮುಖಾಂತರ ನುಗ್ಗಿದ್ದಾರೆ. ಇವರನ್ನು ತಡೆಯೋಕ್ಕೆ ಅಂತಲೇ ಹಡಗುಗಳಲ್ಲಿ ಏನು ಶಿಪ್ಪಿಂಗಿಗೆ ಅಂತ ಕಂಟೈನರ್ ಬಳಸ್ತಾರೋ ಅವೇ ಕಂಟೈನರ್ಗಳನ್ನು ರಸ್ತೆಗೆ ಅಡ್ಡಲಾಗಿ ಇರಿಸಿದ್ದಾರೆ. ಆದರೂ ಕೂಡ ಈ PTI ಕಾರ್ಯಕರ್ತರು ಆ ಕಂಟೈನರ್ಗಳನ್ನು ನುಗ್ಗಿ ಹತ್ತಿ ಇಳಿದು ಅದನ್ನು ಧ್ವಂಸ ಮಾಡಿ ಇಸ್ಲಾಮಾಬಾದ್ಗೆ ನುಗ್ಗಿದ್ದಾರೆ. ಬೇರೆ ಬೇರೆ ರೋಡ್ಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲಿಂದನೂ ಕೂಡ ಜನಗಳೆಲ್ಲ ನುಗ್ಗಿ ಇಸ್ಲಾಮಾಬಾದ್ಗೆ ಬರ್ತಾ ಇದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಪ್ರತಿಭಟನಾಕಾರರು ಇಸ್ಲಾಮಾಬಾದ್ಗೆ ನುಗ್ಗಿದ್ರು. ಆಗ ಅವರನ್ನು ತಡೆಯೋಕ್ಕೆ ಸರ್ಕಾರ ಕೂಡ ಹರಸಾಹಸ ಪಡಲೇಬೇಕಾಯಿತು. ಇಂತಹ ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯ ಪ್ರಯೋಗ ಕೂಡ ಮಾಡಲಾಗಿದೆ. ಈ ಒಂದು ಶೂಟೌಟ್ನಲ್ಲಿ ಓರ್ವ ಪ್ರತಿಭಟನಾಕಾರ ಸಾವನ್ನಪ್ಪಿದರೆ ಕಾರ್ಯಕರ್ತರ ಆಕ್ರೋಶಕ್ಕೆ 6ಕ್ಕೂ ಹೆಚ್ಚು ಮಂದಿ ಪೊಲೀಸರು ಸಾವನ್ನಪ್ಪಿದ್ದಾರೆ. ಸುಮಾರು 100 ಜನ ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರ ಜೊತೆಗೇನೆ ಪಾಕಿಸ್ತಾನ ಸೇನೆ 245ನೇ ವಿಧಿ ಪ್ರಕಾರ ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ. ಈಗ ಪಾಕಿಸ್ತಾನದ ಬೀದಿಗಳು ರಣರಂಗವಾಗಿ ಇಲ್ಲಿ ಮಾರ್ಪಟ್ಟಿದ್ದಾವೆ. ಎಲ್ಲಿ ನೋಡಿದ್ರು ಇಮ್ರಾನ್ ಖಾನ್ ಪರ ಪ್ರತಿಭಟನಾಕಾರರೇ ಕಾಣಿಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಶಹಬಾಜ್ ಸರ್ಕಾರ ನಡೆಸ್ತಿರುವಂತಹ ಪ್ರಯತ್ನಗಳೆಲ್ಲ ವಿಫಲ ಆಗ್ತಿದೆ. ಇದೇ ಕಾರಣಕ್ಕೆ ಕೊನೆ ಅಸ್ತ್ರ ಅನ್ನುವಂತೆ ಕಂಡಲ್ಲಿ ಗುಂಡು ಹಾರಿಸೋಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಜೈಲಿನಲ್ಲಿರುವ PTI ಮುಖ್ಯಸ್ಥ ಇಮ್ರಾನ್ ಖಾನ್ ಈಗ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡಿ ಅಂತ ಜೈಲಲ್ಲಿ ಇದ್ದುಕೊಂಡೇ ಅವ್ರು ಕರೆ ನೀಡಿದರು. ಗುಲಾಮಗಿರಿಯ ಸಂಕೋಲೆ ಏನಿದೆ ಅದನ್ನು ನಾವು ಮುರಿಬೇಕು, ಹೀಗಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಅವರು ಜೈಲಿನಿಂದನೇ ಜನರನ್ನು, ತಮ್ಮ ಕಾರ್ಯಕರ್ತರನ್ನು ಒತ್ತಾಯಿಸಿದರು.
ಹೀಗಾಗಿ ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬೀಬಿ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿ ನಡೀತಾ ಇದೆ. ಎಲ್ಲದಕ್ಕೂ ಸಿದ್ಧರಾಗಿ ಬಂದಿದ್ದಂತಹ ಈ ಬೆಂಬಲಿಗರು ಏನಿದ್ದಾರೆ ಅವರು ಕ್ರೇನ್ JCBಗಳನ್ನು ಬಳಸ್ಕೊಂಡು ಈ ಕಂಟೈನರ್ಗಳೇನು ಅಡ್ಡ ಹಾಕಿದ್ರು ಅದನ್ನೆಲ್ಲ ಕಿತ್ತು ಬಿಸಾಕಿ ಇಸ್ಲಾಮಾಬಾದ್ಗೆ ನುಗ್ಗಿದ್ರು. ಇದು ಹಿಂಸಾತ್ಮಕ ಘಟನೆಗೆ ಅಲ್ಲಿ ಕಾರಣ ಆಯಿತು. ಟಿಯರ್ ಗ್ಯಾಸ್ ರಾಸಾಯನಿಕಗಳನ್ನು ತಮ್ಮ ಮೇಲೆ ಸರ್ಕಾರ ಪ್ರಯೋಗಿಸ್ಬೋದು ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಇದೇ ಕಾರಣಕ್ಕೆ ಆ ಪ್ರತಿಭಟನಾಕಾರರು ಏನು ಮಾಡಿದ್ರು, ಗ್ಯಾಸ್ ಮಾಸ್ಕ್ಗಳನ್ನು ಹಾಕೊಂಬಂದಿದ್ರು. ಒಂದು ಸ್ಪೆಷಲ್ ಕನ್ನಡಕಗಳನ್ನು ಕೂಡ ಅವರು ಹಾಕ್ಕೊಂಡು ಪ್ರತಿಭಟನೆಗೆ ಬಂದಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬೀಬಿ ಅವರು ಇಸ್ಲಾಮಾಬಾದ್ನ ಡಿ ಚೌಕ್ ಅಂತ ಇದೆ, ಅಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ ಈಗ. ಆದರೆ ಈ ಪ್ರತಿಭಟನೆ ಅಂತ್ಯ ಮಾಡಿ, ಇಲ್ಲ ಅಂದರೆ ಇಸ್ಲಾಮಾಬಾದ್ ಬಿಟ್ಟು ಹೊರಗಡೆ ಎಲ್ಲಾದರೂ ಬೇರೆ ಜಾಗದಲ್ಲಿ ಪ್ರತಿಭಟನೆ ಮಾಡಿ ಅಂತ ಸರ್ಕಾರ ಮನವಿ ಮಾಡ್ತು. ಆದರೆ ಸರ್ಕಾರದ ಈ ಮನವಿಗೆ PTI ಒಪ್ತಾನೇ ಇಲ್ಲ. ನಾವು ಡಿ ಚೌಕ್ನಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಅಂತ ಇಮ್ರಾನ್ ಅವರ ಪತ್ನಿ ಇಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಈ ಡಿ ಚೌಕ್ ಮುಖ್ಯವಾಗಿ ಪಾಕ್ ಸರ್ಕಾರದ ಒಂದು ಹೈ ಸೆಕ್ಯೂರಿಟಿ ಪಾಯಿಂಟ್ ಇದು. ಯಾಕಂದರೆ ಈ ಡಿ ಚೌಕ್ ಏನಿದೆ ಇದರ ಸುತ್ತಮುತ್ತಲೇ ಸರ್ಕಾರಿ ಕಚೇರಿಗಳು ಎಲ್ಲ ಬರ್ತವೆ. ಇದೇ ಕಾರಣಕ್ಕೆ ಈ ಹೈ ಸೆಕ್ಯೂರಿಟಿ ವಲಯಕ್ಕೆ ಬರಬಾರ್ದು ಅಂತ ಸರ್ಕಾರ ಹೇಳ್ತಾ ಇದೆ. ಒಂದು ವೇಳೆ ಈ ಹೈ ಸೆಕ್ಯೂರಿಟಿ ವಲಯಕ್ಕೆ ಏನಾದರೂ ಬಂದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಪಾಕಿಸ್ತಾನದ ಆಂತರಿಕ ಸಚಿವ ಮೊಹ್ಸಿನ್ ಅವರು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದರು. ಈ ಒಂದು ಎಚ್ಚರಿಕೆ ಕೂಡ ಸಂಘರ್ಷವನ್ನು ಮತ್ತೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಕ್ಕೆ ಈಗ ಇಸ್ಲಾಮಾಬಾದ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಸೇನೆಯನ್ನು ನಿಯೋಜನೆ ಮಾಡಲಾಗ್ತಿದೆ. ಇದು ಕೂಡ ಹಿಂಸಾಚಾರ ಹೆಚ್ಚೋಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಇಡೀ ಇಸ್ಲಾಮಾಬಾದನ್ನು ಲಾಕ್ಡೌನ್ ಮಾಡಲಾಗಿದೆ. ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ಸುಮಾರು 4,000ಕ್ಕೂ ಹೆಚ್ಚು ಜನ ಇಮ್ರಾನ್ ಖಾನ್ ಬೆಂಬಲಿಗರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಎಷ್ಟೋ ಪ್ರದೇಶಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಇಲ್ಲ, ನೆಟ್ವರ್ಕ್ಗಳನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಕಡೆ ಕರೆಂಟ್ಗಳನ್ನು ಕೂಡ ಅವರು ಕಟ್ ಮಾಡಿದ್ದಾರೆ. ಅಷ್ಟಕ್ಕೂ ಇಮ್ರಾನ್ ಖಾನ್ ಅವ್ರ ಪರ ಇಷ್ಟೆಲ್ಲ ಪ್ರತಿಭಟನೆ ಯಾಕೆ ನಡೀತಿದೆ ಅಂತ ನಾವಿಲ್ಲಿ ನೋಡಬೇಕು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಅವ್ರ ಮೇಲೆ ಸುಮಾರು ಒಂದು 150ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಎಷ್ಟೋ ಕೇಸ್ಗಳಲ್ಲಿ ಜಾಮೀನು ಸಿಕ್ಕಿದೆ, ಕೆಲವು ಕೇಸ್ಗಳಲ್ಲಿ ಶಿಕ್ಷೆ ಕೂಡ ಆಗಿದೆ. ಸದ್ಯ ಅವರೀಗ ರಾವಲ್ಪಿಂಡಿಯ ಅಡಿಯಾಲ ಅನ್ನೋ ಒಂದು ಪ್ರದೇಶದಲ್ಲಿರುವಂತಹ ಜೈಲಿನಲ್ಲಿದ್ದಾರೆ. ಅವ್ರ ವಿರುದ್ಧ ಭ್ರಷ್ಟಾಚಾರ ಕೇಸ್ ಕೂಡ ಇದೆ. ಅದರಲ್ಲಿ ತೋಷಾ ಖಾನ್ನ ಕೇಸ್ ಕೂಡ ಒಂದು. ಇಮ್ರಾನ್ ಖಾನ್ ಅವರು ಪ್ರಧಾನಿಯಾಗಿದ್ದಾಗ ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಹೋಗ್ತಾ ಇದ್ರು. ಅವರಿಗೆ ಹಲವರು ಗಿಫ್ಟ್ಗಳನ್ನು ಕೊಡ್ತಾ ಇದ್ರು. ಹಾಗೆ ಅವರ ದೇಶದಲ್ಲೂ ಕೂಡ ಪ್ರಧಾನಿ ಇಮ್ರಾನ್ಗೆ ಸಾಕಷ್ಟು ಗಿಫ್ಟ್ಗಳಲ್ಲಿ ಬರ್ತಾ ಇರ್ತವೆ. ಆದರೆ ಪಾಕ್ ನಿಯಮದ ಪ್ರಕಾರ ಪ್ರಧಾನಿಗೆ ಯಾರೇ ಗಿಫ್ಟ್ ಕೊಟ್ಟರು ಅದು ಅವ್ರ ಸ್ವಂತದ್ದಲ್ಲ, ಅವ್ರು ಅದನ್ನು ಬಳಸೋಂಗೇ ಇಲ್ಲ. ಅದನ್ನು ಸರ್ಕಾರದ ಸುಪರ್ದಿಗೆ ಕೊಟ್ಟು ಬಿಡಬೇಕು. ಆಮೇಲೆ ಅವರು ರಿಸೈನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ಗಿಫ್ಟ್ಗಳನ್ನು ಅವ್ರು ಸ್ವಂತಕ್ಕೆ ಬಳಸ್ಕೊಳಂಗಿಲ್ಲ, ಅದನ್ನು ಅವರು ಮನೆಗೆ ತಗೊಂಡು ಹೋಗೋಂಗಿಲ್ಲ. ಅದು ಸರ್ಕಾರದ ಸುಪರ್ದಿನಲ್ಲೇ ಇರಬೇಕು. ಆದರೆ ಇಮ್ರಾನ್ ಖಾನ್ ಇಲ್ಲಿ ಏನು ಮಾಡಿದ್ರು, ಅವ್ರಿಗೆ ಬಂದಿದ್ದಂತಹ ಕೆಲವು ಗಿಫ್ಟ್ಗಳನ್ನು ಮಾರ್ಕೊಂಡಿದ್ರಂತೆ. ಅವರ ಪತ್ನಿ ಕೂಡ ಆ ಗಿಫ್ಟ್ಗಳನ್ನು ಮಾರ್ಕೊಂಡಿದ್ರು ಅನ್ನೋಂಥ ಒಂದು ಆರೋಪ ಇದೆ. ತೋಷಾ ಖಾನ್ ವಿಚಾರದಲ್ಲೇ ಕೂಡ ಸಾಕಷ್ಟು ಕೇಸ್ಗಳು ಅವ್ರ ಮೇಲೆ ದಾಖಲಾಗಿದ್ವು. ಆ ಕೆಲವು ಕೇಸ್ಗಳು ರದ್ದಾಗಿದ್ದಾವೆ, ಕೆಲವದರಲ್ಲಿ ಜಾಮೀನು ಸಿಕ್ಕಿದೆ. ಈ ಗಿಫ್ಟ್ಗಳನ್ನು ಮಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋಂಥ ಒಂದು ಆರೋಪ. ಇದರ ಜೊತೆಗೆ ಪ್ರಧಾನಿಯಾಗಿದ್ದಾಗ ಬೇರೆ ಬೇರೆ ಹಗರಣಗಳು ನಡೆಸಿದ್ದಾರೆ ಅನ್ನೋಂಥ ಒಂದು ಆರೋಪ ಇದೆ. ಹಿಂಸೆಗೆ ಕೂಡ ಪ್ರಚೋದನೆ ಕೊಟ್ಟಿದ್ರು, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಇವೆಲ್ಲ ಸೇರಿ ಒಂದು 150 ಕೇಸ್ಗಳು ಇಮ್ರಾನ್ ಖಾನ್ ಅವ್ರ ಮೇಲಿದೆ. ಇದೇ ಕಾರಣಕ್ಕೆ ಅವರೀಗ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇನ್ನು ಕಳೆದ ಫೆಬ್ರವರಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಚುನಾವಣೆ ನಡೀತು. ಆಗ PTI ಪಕ್ಷಕ್ಕೆ ಚಿಹ್ನೆ ನಿರಾಕರಿಸಿದ್ರು ಕೂಡ ಈ ಒಂದು ಎಲೆಕ್ಷನ್ನಲ್ಲಿ ಇಮ್ರಾನ್ ಖಾನ್ ಅವರ ಪಕ್ಷ ಹೆಚ್ಚಿನ ಸ್ಥಾನ ಗಳಿಸಿತ್ತು. 101ಕ್ಕೂ ಹೆಚ್ಚಿನ ಸ್ಥಾನ ಅಲ್ಲಿ ಇಮ್ರಾನ್ ಖಾನ್ ಅವರ ಪಕ್ಷನೇ ಗೆದ್ದಿದ್ರು. ಆದರೆ PMNL ಹಾಗೆ PPP ಪಕ್ಷಗಳು ಏನು ಮಾಡಿದ್ರು, ಜನಾದೇಶವನ್ನು ಕದ್ದಿದ್ದಾರೆ ಅಂತ ಆರೋಪಿಸಿದರು. ಅತಿ ಹೆಚ್ಚಿನ ಸ್ಥಾನ ಗೆದ್ದಿದ್ದು ಇಮ್ರಾನ್ ಖಾನ್ ಅವರ ಪಕ್ಷ ಆದರೂ ಕೂಡ PMNL ಹಾಗೆ PPP ಪಕ್ಷ ಮಾತ್ರ ಇಮ್ರಾನ್ ಖಾನ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಎರಡೂ ಪಕ್ಷಗಳು ಸೇರಿ ಜನಾದೇಶವನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಇಮ್ರಾನ್ ಖಾನ್ ಅವರ ಆರೋಪ. ಇದೇ ಕಾರಣಕ್ಕೆ ಪ್ರತಿಭಟನೆಗೆ ಅವರು ಕರೆ ನೀಡಿದ್ರು. ಅದರಂತೆ ಈ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ತಿರುಗಿದೆ. ಇಲ್ಲಿ ಒಂದು ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಹೋರಾಟ ನಡೆಸ್ತಾ ಇದೆ, ಪ್ರತ್ಯೇಕ ದೇಶದ ಕೂಗಿದೆ. ಇನ್ನೊಂದು ಕಡೆಗೆ ಉಗ್ರವಾದ ಇದೆ, ಹಿಂಸಾಚಾರ ನಡೀತಾ ಇದೆ. ಈ ದೇಶನೇ ಸಮಸ್ಯೆಯಲ್ಲಿರುವಾಗ ಭಾರತದ ಮೇಲೆ ಮಾತ್ರ ಅವರು ಖ್ಯಾತೆ ತೆಗೆಯೋದನ್ನು ಯಾವತ್ತೂ ನಿಲ್ಲಿಸ್ತಾನೇ ಇಲ್ಲ. ಈ ಬಗ್ಗೆ ಏನಂತೀರಾ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.